ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು 6th ಏಪ್ರಿಲ್ ಆ್ಯಂಡ್ ಇವತ್ತು ಒನ್ ಆಫ್ ದ ಸ್ಪೆಷಲ್ ಡೇ. ಸೊ ಇಟ್ ಇಸ್ ಶ್ರೀರಾಮ್ ನವಮಿ ಆ್ಯಂಡ್ ನಾವು ಬಂದಿದ್ದೀವಿ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ನಾನು ನಿಹಾರಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಭಕ್ತಾದಿಗಳಲ್ಲಿ ನಿಂತು ದಯಮಾಡಿ ಸ್ವಾಮಿಯ ನೂತನ ಕಟ್ಟಡದ ಧನದಾಯವನ್ನು ಮಾಡತಕ್ಕಂಥ ಭಕ್ತಾದಿಗಳು ತಮ್ಮ ಕಚೇರಿ ಆಫೀಸಿನಲ್ಲಿ ಸೂಕ್ತವಾಗಿರ್ತಕ್ಕಂಥ ಸೊ ದರ್ಶನ ಆಯಿತು ಆ್ಯಂಡ್ ಹೋಗ್ತಾ ಇದ್ದೀವಿ. ನೂತನ ಕಟ್ಟಡಕ್ಕೆ ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬಂದಂತಹ ತಮ್ಮ ಹೆಸರನ್ನು ಸೊ ದೇವಸ್ಥಾನ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಇವಾಗ ಪ್ರಸಾದ ಮಾಡ್ತಾ ಇದ್ದಾರೆ. ಸೊ ದೀವಿತಾ ಬಂದಿದ್ದಾಳೆ. ಇವಾಗ ಹಾಯ್ ಹೇಳು. ನಾನು ಬರಾಷ್ಟಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು. ಹೌದಾ? ಅಲ್ಲಿದ್ದು ಎಲ್ಲೋಗಿದ್ದ ಅಂತ ನನಗೆ ಯೋಚಿಸ್ತಾ ಇದ್ದೆ. ಮೇಲ್ಗಡೆ ಹೋಗಿದ್ದಲ್ಲಂತ ಮೇಘನೆ ಹೇಳ್ತು. ಅಲ್ಲಿ ಮೇಘನ ಮಾಡಬೇಕಾದ್ರೆ ದೊಡ್ಡದು ಅಲ್ಲಿ ಅನ್ಕೊಂಡಿದ್ದೆ. ಮೇಲ್ಗಡೆ ಇದ್ದಾಳೆ ಅಲ್ಲಿ ಅನ್ಕೊಂಡ್ವಿ. ನೋಡ್ದೆ ಅಲ್ಲಿ ಮೇಲ್ಗಡೆ ಇದ್ದಾಳೆ. ಓಕೆ, ನೀವು ಎಷ್ಟು ಬೇಗ ಏನಕ್ಕೆ ಬಂದಿದ್ಯಾ ಇವತ್ತು? ನೀವು ಎಷ್ಟು ಬೇಗ ಸುಮ್ಮನೆ ದೇವಸ್ಥಾನಕ್ಕೆ ಮೂರೇ ಜನ ಎಲ್ರಿಗೂ ವಿಶ್ ಮಾಡು. ಹ್ಯಾಪಿ ಶ್ರೀರಾಮ್ ನವಮಿ ಎಲ್ರಿಗೂ. ಸೊ ದೀವಿತಾನ ಕರ್ಕೊಂಡು ನಾವು ಇನ್ನೊಂದು ಸರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಗೈಸ್, ಇದು ಒಂದು ಕಲ್ಲು. ಸೊ ನಾವೇನಾದರೂ ಅಂದ್ಕೊಂಡು ಅದು ಎತ್ತಕ್ಕಾದರೆ ಅದಾಗುತ್ತೆ ಆ್ಯಂಡ್ ಎತ್ತಕ್ಕಾಗಿಲ್ಲ ಅಂದರೆ ಆ ಕೆಲಸ ಆಗಲ್ಲ ಅಂತ. ಸೊ ಲೆಟ್ ಮೀ ಟ್ರೈ. ನಾನೊಂದು ಅನ್ಕೋತೀನಿ. ಭಾರನೇ ಇಲ್ಲ ಗೈಸ್, ಕೆಲಸ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಹಾಗೆ ಇನ್ನೊಂದೇನೋ ಅನ್ಕೋತೀನಿ. ಸ್ವಲ್ಪ ಭಾರ ಇದೆ ಸೀರಿಯಸ್ಲಿ, ಬಟ್ ಯಾ ಮೂರನೇದು ಅನ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಐ ಡಿಡ್ ಇಟ್. ಆ್ಯಂಡ್
hours later. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು. ಸೊ ಪ್ರಸಾದ ತಿನ್ಕೊಂಡು ಇನ್ನೇನು ಹೊರಡಬೇಕು. ಆ್ಯಂಡ್ ಇದಾಗಿತ್ತು ನನ್ನ ಶ್ರೀರಾಮ್ ನವಮಿ ಬ್ಲಾಗ್. ಆ್ಯಂಡ್ ಇನ್ನಷ್ಟು ಸಾಕಷ್ಟು ವೀಡಿಯೋಗೋಸ್ಕರ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.